ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಹೆಸರು ಬದಲಾವಣೆ ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಗೂ ಮುನ್ನ ಮಣಿಪಾಲದ ಕಾಯಿನ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಲಾಯಿತು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಬಳಿಕ ಜಿಲ್ಲಾಧಿಕಾರಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯ ಕುಮಾರ್ ಸೊರಕೆ, ಬಡವರ ಪರವಾದ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಬದಲಾವಣೆ ಮಾಡುವ ಮೂಲಕ ಬಡವರ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಮನರೇಗಾ ಯೋಜನೆ ಉಳಿಸಲು ರೈತರ ಚಳವಳಿ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಡವರನ್ನ ಇನ್ನಷ್ಟು ಬಡವರಾಗಿ ಮಾಡಬೇಕು, ಶ್ರೀಮಂತರನ್ನ ಇನ್ನಷ್ಟು ಶ್ರೀಮಂತರಾಗಿ ಮಾಡಬೇಕು. ಅವರ ಎಜೆಂಡಾ ಇದೆ. ಈ ದೇಶದಲ್ಲಿರುವಂತಹ ಬಡವರನ್ನ 95% ಜನರನ್ನ ಬಡವರಾಗಿ ಮಾಡಬೇಕು, 5% ಜನರನ್ನ ಇವತ್ತು ಶ್ರೀಮಂತರಾಗಿ ಮಾಡುವಂತ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ಬಡವರ ಇವತ್ತು ಹಕ್ಕುಗಳನ್ನು ಕಿತ್ತು ತೆಗೆಯುವಂಥದ್ದು, ಬಡವರ ಕಾರ್ಯಕ್ರಮವನ್ನು ನಿರ್ನಾಮಗೊಳಿಸುವಂಥದ್ದು, ಬಡವರ ಮೇಲೆ ಜಿಎಸ್ಟಿ ಟ್ಯಾಕ್ಸ್ಗಳನ್ನು ಹಾಕುವಂಥದ್ದು, ಬಡವರ ರಕ್ತ ಹೀರುವಂಥದ್ದು, ಇಂತಹ ಪ್ರಕ್ರಿಯೆಗಳನ್ನು ನಾವು ಸತತವಾಗಿ ಇವತ್ತು ಕಾಣ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿನ್ನೆ ನಮ್ಮ ಯುವಕ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದರು ದೆಹಲಿಯಲ್ಲಿ. ನಿನ್ನೆ ಇಡೀ ದೆಹಲಿಯ ಪೊಲೀಸ್ ಡಿಪಾರ್ಟ್ಮೆಂಟ್ ಮನೆ ಮನೆಗೆ ನುಗ್ಗಿ ಸಂಬಂಧಿಕರನ್ನ ಅರೆಸ್ಟ್ ಮಾಡಿ ಇವತ್ತು ವಿಪರೀತವಾಗಿ ಎಂದೂ ಕೂಡ ಹೆಚ್ಚಿನ ವಿಷಯ ಅವರು ಇವತ್ತು ನಮ್ಮ ದೇಶವನ್ನ ಅಮೆರಿಕಕ್ಕೆ ಸಿಲಿಂಡರ್ ಮಾಡುವುದಕ್ಕೆ ಪ್ರತಿಭಟಿಸುವಂತ ಕೆಲಸ ಮಾಡಿದ್ರು. ಪ್ರತಿಭಟಿಸುವಂತ ಹಕ್ಕನ್ನು ಕೂಡ ಕಿತ್ತುಕೊಳ್ಳುವಂತ ಕೆಲಸ ಕಾಣ್ತಾ ಇದ್ವಿ.